ಅಜ್ಞಾತವಾಸಿ. ಇದು ಹೇಮಂತ್ ರಾವ್ ಅವರು ಪ್ರೊಡ್ಯೂಸ್ ಮಾಡಿ ಜನಾರ್ದನ್ ಚಿಕ್ಕಣ್ಣ ಆಫ್ಟರ್ ಗುಲ್ಟು ಅಂಡ್ ಪೌಡರ್ ಡೈರೆಕ್ಟ್ ಮಾಡಿರುವಂತಹ 3ನೇ ಸಿನಿಮಾ. ರಂಗಾಯಣ ರಘು ಅವರು ಈ ಸಿನಿಮಾದ ಮೇನ್ ಲೀಡ್. ಇಲ್ಲಿವರೆಗೂ ಈ ಸಿನಿಮಾ ತಂಡ ರಿಲೀಸ್ ಮಾಡಿದ್ದ ಟೀಸರ್ ಮತ್ತು ಟ್ರೈಲರ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿತ್ತು. ನಿನ್ನೆ ರಾತ್ರಿ ಇದರ ಪ್ರೀಮಿಯರ್ ಶೋನ ನೋಡಿದೆ. ಟೀಸರು ಟ್ರೈಲರು ಕೊಟ್ಟಂತಹ ಹೈಪಲ್ಲೇ ಸಿನಿಮಾ ಇದೆಯಾ? ಈ ಸಿನಿಮಾದಲ್ಲಿ ಏನೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಕೊಡ್ತು, ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮಹಾಭಾರತದಲ್ಲಿ ಪಾಂಡವರು ಕೌರವರ ವಿರುದ್ಧ ಪಗಡೆ ಆಟದಲ್ಲಿ ಸೋತಾಗ ಪಾಂಡವರನ್ನ 13 ವರ್ಷಗಳ ಕಾಲ ಗಡಿಪಾರು ಮಾಡ್ತಾರೆ. ಅದರಲ್ಲಿ 12 ವರ್ಷ ಕಾಡಲ್ ಕಳಿಬೇಕು. ಕೊನೆಯ 13ನೇ ವರ್ಷನ ತಮ್ಮ ಅಸ್ತಿತ್ವ, ಹೆಸರನ್ನ ಬಿಟ್ಟು ಹೊಸ ಅಸ್ತಿತ್ವದ ಜೊತೆಗೆ ಕಳಿಬೇಕಾಗತ್ತೆ. ಅದಕ್ಕೂ ಸಿನಿಮಾದ ಟೈಟಲ್ ಅಜ್ಞಾತವಾಸಿಗೂ ಲಿಂಕ್ ಇದೆಯಾ? ಅಫ್ಕೋರ್ಸ್ ಎಸ್. ನಾನು ಇದ್ರ ಬಗ್ಗೆ ಜಾಸ್ತಿ ಎಲಾಬ್ರೇಟ್ ಮಾಡಿದ್ರೆ ಅದು ಸ್ಪಾಯ್ಲರ್ ಆಗುತ್ತೆ. ಅದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. 1997ರಲ್ಲಿ ಮಲೆನಾಡ್ ಕಡೆ ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್. 25 ವರ್ಷ ಬಿಟ್ಟು ಅಲ್ಲೊಂದು ಮರ್ಡರ್ ಆಗುತ್ತೆ. ಆ ಊರಿನ ಇನ್ಸ್ಪೆಕ್ಟ್ರು ಆ ಕೇಸನ್ನ ತಗೋತಾರೆ. ಆಮೇಲೆ ಅಲ್ಲಿರುವಂತಹ ಹಳೆ ಗುಟ್ಟೆಲ್ಲ ಒಂದೊಂದಾಗಿ ಹೊರಗೆ ಬರೋದಕ್ಕೆ ಶುರುವಾಗುತ್ತೆ. ಏನಾ ಗುಟ್ಟು? ಆ ಕೊಲೆ ಮಾಡಿದ್ ಯಾರು? ಕೊಲೆಗಾರನಿಗೆ ಶಿಕ್ಷೆ ಆಗುತ್ತಾ ಅನ್ನೋದೇ ಈ ಸಿನಿಮಾದ ಜೀವಾಳ. ಹೇಮಂತ್ ರಾವ್ ಒಬ್ಬ ಸೆನ್ಸಿಬಲ್ ನಿರ್ದೇಶಕ ಅನ್ನೋದನ್ನ ಈ ಹಿಂದಿನ ಅವರ ಸಿನಿಮಾಗಳಲ್ಲಿ ಪ್ರೂವ್ ಮಾಡಿದ್ದಾರೆ. ಯೆಟ್ ಅಗೈನ್ ಇನ್ ಎ ಡಿಫ್ರೆಂಟ್ ರೋಲ್ ಇಲ್ಲಿ ಒಬ್ಬ ಸೆನ್ಸಿಬಲ್ ಪ್ರೊಡ್ಯೂಸರ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಕತೆಗೆ ಬೇಕಿರುವಂತಹ ನೀಡ್ಸ್ ಅನ್ನ ಅವರು ಫುಲ್ಫಿಲ್ ಮಾಡಿದ್ದಾರೆ. ಅಂಡ್ ಈ ಪ್ರೊಡಕ್ಷನ್ ಡಿಸೈನ್ ಸಿನಿಮಾವನ್ನ ಆದಷ್ಟು ರಿಯಲಿಸ್ಟಿಕ್ ಆಗಿ ಮತ್ತು ಅಥೆಂಟಿಕ್ ಆಗಿ ಇಡೋದಕ್ಕೆ ಕಾರಣ ಆಗಿದೆ ಅಂದ್ರೆ ಸುಳ್ಳಲ್ಲ. ಈ ಸಿನಿಮಾದ ರೈಟರ್ ಬಂದು PM ಕೃಷ್ಣರಾಜ್. ಚೆನ್ನಾಗಿ ಇದನ್ನ ಸ್ಟಿಚ್ ಮಾಡ್ಕೊಂಡಿದ್ದಾರೆ. ಅಂಡ್ ಸಿನಿಮಾದಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳಿಗೆ ಒಂದು ಏಸ್ಥೆಟಿಕ್ಸ್ ಇದೆ. ಅವರದ್ದೇ ರೀತಿಯ ಒಂದಷ್ಟು ಹಾವಭಾವಗಳಿದೆ. ಕ್ಯಾರೆಕ್ಟರ್ ಆರ್ಕ್ ಅಂಡ್ ಟ್ರೈಟ್ಸ್ ಎಲ್ಲವನ್ನ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ನಿರ್ದೇಶಕ ಜನಾರ್ದನ್ ಚಿಕ್ಕಣ್ಣ, ಇವರ ಸ್ಕಿಲ್ ಸೆಟ್ ಅನ್ನ ಗುಲ್ಟು ಸಿನಿಮಾದಲ್ಲಿ ನೋಡಿ ತುಂಬಾನೇ ಇಂಪ್ರೆಸ್ ಆಗಿದೆ. ಬಟ್ ಪೌಡರ್ ಸಿನಿಮಾ ನನ್ನನ್ನ ಡಿಸಪಾಯಿಂಟ್ ಮಾಡಿತ್ತು. ಅಜ್ಞಾತವಾಸಿಲಿ ಒಂದು ಕ್ರೈಮ್ ಮಿಸ್ಟರಿ ಥ್ರಿಲ್ಲರ್ ಜಾನರ್ಗೆ ಸೇರುವಂತಹ ಕಥೆಯನ್ನ ಚೂಸ್ ಮಾಡಿದ್ದು ನನ್ನನ್ನ ಈ ಸಿನಿಮಾದ ಮೇಲೆ ಕ್ಯೂರಿಯಸ್ ಆಗೋ ಹಾಗೆ ಮಾಡಿತ್ತು. ಬಿಕಾಸ್ 90s ಅಲ್ಲಿ ಕಥೆಯನ್ನ ಸ್ಟೇಜ್ ಮಾಡಿ ಹ್ಯಾಂಡಲ್ ಮಾಡೋದು ಸುಲಭದ ಮಾತಲ್ಲವೇ ಅಲ್ಲ. ಆರ್ಟ್ ವರ್ಕ್ ಆಗಿರ್ಬೋದು, ಪ್ರಾಪ್ಸ್ ಅಂಡ್ ಕಾಸ್ಟ್ಯೂಮ್ ಡಿಸೈನ್ಸ್ ಅಲ್ಲಿ ಇರ್ಬೋದು, ಸಿನಿಮಾಗೆ ಯೂಸ್ ಮಾಡಿರುವಂತಹ ಕಲರ್ ಪ್ಯಾಲೆಟ್ಸ್ ಅಂಡ್ ಟಿಂಟ್ ಆಗಿರ್ಬೋದು, ಇವೆಲ್ಲದರ ಮೇಲೆ ತುಂಬಾನೇ ಮುತುವರ್ಜಿ ವಹಿಸ್ಬೇಕಾಗತ್ತೆ. ಅಂಡ್ ಅದು ಈ ಸಿನಿಮಾದಲ್ಲಿ ಆಗಿದೆ. ಈ ಹಿಂದೆ ಈಶ್ಮನ್ ಕಲರ್ ಸಿನಿಮಾಗಳನ್ನ ಏನ್ ನೋಡ್ತಾ ಇದ್ವಿ ಅದರ ಫೀಲ್ ಅನ್ನ ಕೊಡ್ತು ನನ್ಗೆ. ಅಂಡ್ ಅದು ಆ 90s ಡೆಕೇಡ್ ಅನ್ನ ನನ್ಗೆ ಕನೆಕ್ಟ್ ಆಗೋದಕ್ಕೆ ಈಸಿ ಮಾಡ್ತು. ಒಳ್ಳೆ ಕತೆ ಇದ್ದು ಒಳ್ಳೆ ಪ್ರೊಡಕ್ಷನ್ ಅವರು ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಿದ್ರೆ ಬರುವಂತಹ ಚಾಲೆಂಜೇ ಸಿನಿಮಾದ ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿದೆಯಾ ಅನ್ನೋದು. ಇನಿಷಿಯಲಿ ಫಸ್ಟ್ ಹಾಫ್ ಅಲ್ಲಿ ಸಿನಿಮಾದ ಕ್ಯಾರೆಕ್ಟರ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮತ್ತೆ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ತೋರ್ಸೋದಕ್ಕೆ ಇಲ್ಲಿ ತುಂಬಾನೇ ಟೈಮ್ ಅನ್ನ ಕನ್ಸ್ಯೂಮ್ ಮಾಡಿದ್ರು. ಅಂಡ್ ರಾಶೋಮನ್ ಎಫೆಕ್ಟ್ ಅನ್ನ ಬಳಸಿ ಕೆಲವು ಸೀನ್ ಗಳನ್ನ ರಿಪೀಟೆಡ್ ಆಗಿ ತೋರಿಸ್ತಾ ಹೋಗ್ತಾರೆ. ಅದು ಇನಿಷಿಯಲಿ ಇಂಟ್ರೆಸ್ಟ್ ಇಂದ ನೋಡೋ ಹಾಗೆ ಮಾಡಿದ್ರು ಹೋಗ್ತಾ ಹೋಗ್ತಾ ಫಸ್ಟ್ ಹಾಫ್ ಅಲ್ಲಿ ನನ್ನ ಪೇಷನ್ಸ್ ಅನ್ನ ಟೆಸ್ಟ್ ಮಾಡಿದಂತೂ ನಿಜ. ಮೇನ್ ಪಾಯಿಂಟ್ ಗೆ ಯಾವಾಗ ಬರ್ತಾರೋ ಅನ್ನೋ ಅಷ್ಟರಲ್ಲೇ ಇಂಟರ್ವೆಲ್ ಪಾಯಿಂಟ್ ಗೆ ಬಂದು ಸಿನಿಮಾ ನಿಲ್ಲುತ್ತೆ. ಅಂಡ್ ಅಲ್ಲಿ ಸಿನಿಮಾದ ಮಿಸ್ಟ್ರಿ ಕ್ವಶನ್ ಓಪನ್ ಆಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಒಂದೊಂದೇ ಲೇಯರ್ಸ್ ಗಳು ಓಪನ್ ಆಗ್ತಾ ಹೋಗೋದು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಅಂಡ್ ಸಿನಿಮಾದ ಬೆಸ್ಟ್ ಪಾರ್ಟ್ ಅಂದ್ರೆ ಅದು ಇದರ ಕ್ಲೈಮ್ಯಾಕ್ಸ್. ಅದನ್ನ ಸ್ಟೇಜ್ ಮಾಡಿರುವಂತಹ ರೀತಿ ನನಗಿಷ್ಟ ಆಯ್ತು. ಸಿಂಪಲ್ ಎಟ್ ಎಫೆಕ್ಟಿವ್ ಅಂತಾರಲ್ಲ ಹಾಗಿತ್ತು ಅದನ್ನ ಕ್ಯಾಪ್ಚರ್ ಮಾಡಿರುವಂತಹ ರೀತಿ. ಅಲ್ಲಿ ಒಬ್ಬ ಆಡಿಯನ್ ಆಗಿ ನೋಡಿದಾಗ ಎಲ್ಲಾ ಪಾಯಿಂಟ್ಸ್ ಗಳು ಮೊದಲನೇ ಫ್ರೇಮ್ ಇಂದಾನು ಕನೆಕ್ಟ್ ಆಗುತ್ತೆ. ಅದನ್ನ ಡೈರೆಕ್ಟರ್ ಜನಾರ್ದನ್ ಚಿಕ್ಕಣ್ಣ ಅವರು ತೆರೆ ಮೇಲೆ ಚೆನ್ನಾಗಿ ತಂದಿದ್ದಾರೆ. ಡೈಲಾಗ್ಸ್ ಆನ್ ಪಾಯಿಂಟ್ ಇದೆ ಅಂಡ್ ಸೆಟಲ್ ಆಗಿ ವಿಷಯಗಳನ್ನ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಇಲ್ಲಿ ರಂಗಾಯಣ ರಘು ಆಫ್ಟರ್ ಶಾಕಾಹಾರಿ ಮತ್ತೊಮ್ಮೆ ಒಂದು ಇಂಟೆನ್ಸ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಆಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಮಾತಾಡಂಗೆ ಇಲ್ಲ. ಹಿ ಹ್ಯಾಸ್ ಸ್ಕಿಲ್ಡ್ ಇಟ್. ಸ್ಟ್ರೈಟ್ ಟು ದ ಕ್ಯಾಮ್ರಾ ಆಕ್ಟ್ ಮಾಡಿ ಪರ್ಫಾರ್ಮ್ ಮಾಡೋದು ಭಾರಿ ಕಷ್ಟ. ಅಂಡ್ ಸುಮಾರು ಜನ ಆಕ್ಟರ್ಗಳು ಆ ತರದ ಶಾರ್ಟ್ ಟೇಕಿಂಗ್ಸ್ ಅಲ್ಲಿ ಇಂಪ್ಯಾಕ್ಟ್ ಮಾಡದೇ ಇರೋದನ್ನ ಕೂಡ ನೋಡಿದೀವಿ. ಬಟ್ ರಂಗಾಯಣ ರಘು ಅವರು ಇಸ್ ಪ್ಯೂರ್ ಟ್ಯಾಲೆಂಟ್ ಅಂತ ಪ್ರತಿ ಬಾರಿ ಅವ್ರಿಗೆ ಅವಕಾಶ ಸಿಕ್ಕಿದಾಗೆಲ್ಲ ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ಅವರನ್ನ ಬಿಟ್ಟು ನನಗೆ ಈ ಸಿನಿಮಾದಲ್ಲಿ ತುಂಬಾ ಇಂಪ್ರೆಸ್ ಮಾಡಿದ್ದು ರವಿಶಂಕರ್ ಅವರ ನಟನೆ. ಕಾಮಿಡಿ ಪಾತ್ರಗಳಿಗೆ ಸ್ಟೀರಿಯೋಟೈಪ್ ಮಾಡಿ ಎಲ್ಲಾ ಸಿನಿಮಾಗಳಲ್ಲೂ ಅದೇ ಟೋನ್ ಸೆಟ್ ಮಾಡ್ತಾ ಇದ್ರು ಪಾಪ ಇವ್ರಿಗೆ. ಇಲ್ಲಿ ಸ್ಟೀರಿಯೋಟೈಪು ಬ್ರೇಕ್ ಆಗಿದೆ. ಅವರ ಆಕ್ಟಿಂಗ್ ರೇಂಜ್ ತೋರ್ಸೋದಕ್ಕೆ ಒಂದು ಸ್ಟೇಜ್ ಸಿಕ್ಕಿದೆ. ಅಂಡ್ ರವಿಶಂಕರ್ ಅವರು ಅದನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನುಳಿದಂತೆ ಪಾವನಾ ಗೌಡ, ಸಿದ್ದು ಮೂಲಿಮನೆ, ಶರತ್ ಲೋಹಿತಾಶ್ವ ಆ ಪಾತ್ರದ ವರ್ಚಸ್ಸನ್ನ ಕಾಪಾಡಿ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಯಾರಿಂದಾನು ಇಲ್ಲಿ ತಕರಾರೇ ಇಲ್ಲ. ಇನ್ನು ಚರಣ್ ರಾಜ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಖತ್ ಇಂಟೆನ್ಸ್ ಆಗಿದೆ. ಸಿನಿಮಾದ ಮೂಡ್ ಅನ್ನ ಡೆಫಿನೆಟ್ಲಿ ಅಪ್ಲಿಫ್ಟ್ ಮಾಡಿದೆ. ಸಿನಿಮಾದ ಸಾಂಗ್ ಗಳ ಕಂಪೋಸಿಷನ್ ಚೆನ್ನಾಗಿದೆ. ಬಟ್ ಯಾವ್ದು ತಲೆಯಲ್ಲಿ ಉಳಿಯಲ್ಲ. ಬಟ್ ಡೆಫಿನೆಟ್ಲಿ ನರೇಶನ್ಗೆ ಒಂದು ವ್ಯಾಲ್ಯೂ ಅಂತೂ ಆಡ್ ಆನ್ ಮಾಡಿದೆ. ಅದ್ವೈತ ಗುರುಮೂರ್ತಿ ಅವರ ಸಿನಿಮೆಟೋಗ್ರಫಿ ಚಿನ್ನನ ನೀಟಾಗಿ ಎತ್ತು ಇಟ್ಟಂಗಿದೆ. ಶಾರ್ಟ್ ಟೇಕಿಂಗ್ಸ್ ಆಗಲಿ, ಲೈಟ್ ಪ್ಯಾಟರ್ನ್ ಆಗಲಿ, DI ಎಲ್ಲವೂ ಇದರ ಪ್ಯಾಕೇಜಿಂಗ್ ಅನ್ನ ಬೇರೆದೇ ರೀತಿಯಲ್ಲಿ ಸೆಟ್ ಮಾಡಿದೆ.
ಇಷ್ಟೆಲ್ಲ ಪಾಸಿಟಿವ್ಸ್ ಹೇಳ್ತಿದ್ಯಲ್ಲ ಗುರು, ನೆಗೆಟಿವ್ಸ್ ಏನೇನಿದೆ ಅಂತ ಕೇಳೋದಾದ್ರೆ ಸಿನಿಮಾದ ಪೇಸು ಸ್ಲೋ ಆಗಿದೆ. ಇದರ ಸ್ಪೀಡ್ಗೆ ಅಡ್ಜಸ್ಟ್ ಆಗೋದಕ್ಕೆ ಸುಮಾರು ಟೈಮ್ ತಗೊಳುತ್ತೆ. ಬಟ್ ಅಟ್ ದ ಎಂಡ್ ಕತೆ ರೌಂಡ್ ಆಫ್ ಆಗುವಂತಹ ರೀತಿ ಚೆನ್ನಾಗಿದೆ. ಖಡಕ್ ಆಗಿ ಹೇಳೋದಾದ್ರೆ ಈ ಸಿನಿಮಾ ನನಗೆ ಒಂದು ಒಳ್ಳೆ ವಾಚ್ ಅಂತ ಅನಿಸ್ತು. ಬಟ್ ನಿಮ್ಗೂ ಹಾಗೆ ಅನ್ಸುತ್ತೆ ಅಂತ ಹೇಳೋದು ಕಷ್ಟದ ಕೆಲಸ. ಸ್ಲೋ ಇದ್ರೂ ಪರವಾಗಿಲ್ಲ, ಪೇಷನ್ಸ್ ಇಂದ ಸಿನಿಮಾದಲ್ಲಿ ಏನಾಗ್ಬೋದು ಅಂತ ತಲೆಗೆ ಕೆಲಸ ಕೊಟ್ಟು ಪ್ರೊಸೀಡಿಂಗ್ಸ್ ಅನ್ನ ಫಾಲೋ ಮಾಡಿ ಡೀಟೇಲ್ಸ್ ಮೇಲೆ ಗಮನ ಕೊಟ್ಟು ಕೂತ್ರೆ ನಿಮ್ಗೆ ಸಿನಿಮಾ ಮುಗಿಯೋ ಟೈಮ್ಗೆ ಸ್ಯಾಟಿಸ್ಫೈ ಮಾಡುತ್ತೆ. ನೀವೇನಾದ್ರೂ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.